77 ವರ್ಷಗಳ 3 ಬಾಹ್ಯಾಕಾಶಯಾನಗಳು ಮತ್ತು ಒಟ್ಟು 608 ದಿನಗಳ ಬಾಹ್ಯಾಕಾಶಯಾನದ ನಂತರ ನಾಸಾದ ಅನುಭವಿ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಅಧಿಕೃತವಾಗಿ ನಿವೃತ್ತರಾಗಿದ್ದಾರೆ. ನಾಸಾ ಮಂಗಳವಾರ ಈ ವಿಚಾರವನ್ನ ದೃಢಪಡಿಸಿದ್ದು, ಸುನೀತಾ ನಿವೃತ್ತಿ ಡಿಸೆಂಬರ್ 27, 2025 ರಿಂದ ಜಾರಿಗೆ ಬಂದಿದೆ ಎಂದು ಹೇಳಿದೆ. ಸುನೀತಾ ಅವರ ಕೊನೆಯ ಕಾರ್ಯಾಚರಣೆ ಕೇವಲ 10 ದಿನಗಳವರೆಗೆ ಮಾತ್ರ ಆಗಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಅವರು ಸುಮಾರು 9.5 ತಿಂಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇದ್ದರು. ಈ ಪ್ರಯಾಣವು ದೀರ್ಘದ ಜೊತೆಗೆ ಐತಿಹಾಸಿಕವೂ ಆಗಿತ್ತು. ಮಾನವ ಗಡಿಗಳನ್ನ ನಿರಂತರವಾಗಿ ದಾಟಿದ ಗಗನಯಾತ್ರಿಗಳಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಹೆಸರು ಈಗ ಸೇರಿದೆ. ನಾಸಾ ಆಡಳಿತಾಧಿಕಾರಿ ಜೆರೆಡ್ ಐಸಕ್ಮಾನ್ ಸುನೀತಾ ಅವರನ್ನ ಮಾನವ ಬಾಹ್ಯಾಕಾಶಯಾನದ ಹಾದಿ ಎಂದು ಕರೆದರು. ಅವರ ಸಾಧನೆಗಳು ಭವಿಷ್ಯದ ಪೀಳಿಗೆಗೆ ದೊಡ್ಡ ಕನಸು ಕಾಣಲು ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಹೇಳಿದರು.